ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಕೇಕೆಯ ಪ್ರಾಣ ರಾಮಾಚಾರಿಗೋಸ್ಕರನೇ ಮೀಸಲಾಗಿದೆ ಅಂತ ಅನ್ನಿಸ್ತದೆ. ಸಾಕಷ್ಟು ಸನ್ನಿವೇಶಗಳು ಅದನ್ನು ಒತ್ತಿ ಒತ್ತಿ ಹೇಳ್ತದೆ. ಹಾಗಾದರೆ ಏನಪ್ಪ ಆಗೋಯ್ತು, ಏನಾಗ್ತದೆ ಇದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಕೇಕೆ ತುಂಬ ವರ್ಷಗಳ ನಂತರ ಅಣ್ಣ ತಮ್ಮಂದಿರ ಮುಖಾಮುಖಿ ಆಗುತ್ತೆ. ಇಲ್ಲಿ ತನ್ನ ಅಣ್ಣನ ನೋಡಬೇಕು ಅಂತ ತಮ್ಮನ್ನ ನೋಡಬೇಕು ಅಂತ ಅಣ್ಣ ಇಬ್ಬರು ಕೂಡ ಕಾತರಿಕೆ ಪಡ್ತಿರ್ತಾರೆ. ಫೈನಲಿ ಇಬ್ಬರ ಮುಖಾಮುಖಿ ಆಗತ್ತೆ. ಆದರೆ ಅಲ್ಲಿ ಒಂದು ಖುಷಿ ಇರೋದಿಲ್ಲ, ನೋವೇ ತುಂಬಿಕೊಂಡಿರುತ್ತೆ. ಯಾಕಂದರೆ ಇಲ್ಲಿ ತಮ್ಮ ತನ್ನಿಂದಾಗನೇ ತನ್ನ ಅಣ್ಣನ ಪರಿಸ್ಥಿತಿ ಈ ರೀತಿ ಆಯಿತು ಅಂತ ನೊಂದ್ಕೋತಾನೆ. ಆದರೆ ಇಲ್ಲಿ ಅಣ್ಣನ ಅಪ್ಕೋಬೇಕು ಅಂತ ಅಂದ್ಕೊಂಡ್ರೆ ಅಣ್ಣನ ಅಪ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಕಾರಣ ರಾಮಾಚಾರಿಗೆ ಸ್ವಾಧೀನ ಹೋಗಿದೆ. ಈ ಒಂದು ವಿಷಯ ಗೊತ್ತಾಗ್ತಿದ್ದಾಗೆ ಕೇಕೆ ನಾನು ಯಾಕೆ ಉಳಿಬೇಕು, ನನ್ನಿಂದ ಇಂಥ ಒಂದು ಜೀವನ ನನ್ನ ಅಣ್ಣ ನೋಡಬೇಕಾಯ್ತು, ಇವತ್ತಿನ ನನ್ನ ಅಣ್ಣನ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ, ಎಂಥ ಪಾಪಿ ನಾನು, ಹೀಗಿರಬೇಕು ಅಣ್ಣ ತಮ್ಮದಿರು ಅವಳಿ ಚೌಳಿ ಅಂದರೆ ಒಂದು ಕರಳು ಸಂಬಂಧ ಜೊತೆಲಿದ್ದೇ ಬಂದಿದ್ದೀವಿ, ರಕ್ತ ಹಂಚ್ಕೊಂಡಿದ್ದಲ್ಲದೆ ಕರಳನ್ನು ಕೂಡ ಹಂಚ್ಕೊಂಡಿದ್ದೀವಿ ಅಂದಮೇಲೆ ನನ್ನ ಅಣ್ಣನ ಈ ಒಂದು ಪರಿಸ್ಥಿತಿಗೆ ಕಾರಣ ಆಗ್ಬಿಟ್ನಲ್ಲ, ಇನ್ನು ನಾನು ಬದುಕಿರ್ಬೇಕಾ, ನನಗೆ ಯಾಕೆ ಬೇಕು ಈ ಜನ್ಮ ಅಂತ ತನ್ನಂತಾನೆ ಬೈಕೂತಿದ್ದಾರೆ. ಆದರೆ ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಕೇಕೆನ ಸಮಾಧಾನ ಮಾಡ್ತಾರೆ. ನಂತರ ಈ ಕಡೆ ಗುರುಗಳು ಬಂದಿದೆ, ಯಾಕೆ ಯಾರು ಕೂಡ ಏನು ಅನ್ಕೋಬೇಡಿ, ಕೆಲವು ಗಂಟೆಗಳಷ್ಟೇ ನಾನು ಚಿಕಿತ್ಸೆ ಕೊಡ್ತೀನಿ, ನನ್ನ ಮೇಲೆ ಇಟ್ಟಿರುವ ನಂಬಿಕೆನ ಖಂಡಿತ ಹುಸಿಗೊಳಿಸೋದಿಲ್ಲ, ರಾಮಾಚಾರಿಗೆ ಖಂಡಿತ ಬಲ ಬಂದೇ ಬರುತ್ತೆ, ಸ್ವಾಧೀನ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದರ ನಡುವೆ ಈ ಕಡೆ ಚಾರು ಒಂದು ಪ್ರಶ್ನೆಯನ್ನ ಮಾಡ್ತಾಳೆ. ನೋಡು ಕೃಷ್ಣ, ನನಗೆ ತುಂಬ ಚೆನ್ನಾಗಿ ಗೊತ್ತು, ನಿನ್ನ ಮೇಲಿರೋ ಕೇಸ್ಗಳನ್ನ ಖುಲಾಸೆ ಮಾಡಿಸ್ಬೇಕು ಅಂತ ಏನು ACP ದೇವ್ ನಿನ್ನನ್ನು ರಾಮಾಚಾರಿ ಜಾಗಕ್ಕೆ ತಂದು ರಾಮಾಚಾರಿನ ಜೈಲಿಗೆ ಕಳಿಸಿಲ್ಲ. ಅದ್ರ ಹಿಂದೆ ದೊಡ್ಡ ಷಡ್ಯಂತ್ರನೇ ಇದೆ. ರಾಮಾಚಾರಿನ ಮಟ್ಟ ಹಾಕಿ ರಾಮಾಚಾರಿ ಸಂಸಾರನ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಇರಬಹುದು. ಯಾಕೆ ಅವ್ರು ನಿನ್ನನ್ನು ಕಳಿಸಿದ್ರು ಹೇಳು ಅಂತ ಕೇಳ್ತಿದ್ರೆ, ಹೌದು ಅದಕ್ಕೆ ನೀವು ಹೇಳಿದ್ದ ನಿಜ, ಅದಕ್ಕೆ ನನ್ನನ್ನು ಸಂಸಾರ ಹೊಡಿಬೇಕು ಅಂತಾನೆ ಕಳಿಸಿದ್ದು ಅಂತ ಹೇಳ್ತಾರೆ. ಹಾಗಿದ್ರೆ ಯಾರು ಈ ಡೀಲ್ ನಿನ್ನ ಕೊಟ್ಟಿದ್ದು, ಯಾರಿಗೆ ಅಂತ ಬದ್ಧ ವೈರಿಗಳೇ ಯಾರು ರಾಮಾಚಾರಿಗಿಲ್ಲ, ಯಾವತ್ತು ರಾಮಾಚಾರಿ ಯಾರಿಗೂ ಕೂಡ ತೊಂದರೆ ಮಾಡುದವನಲ್ಲ. ಅಂಥದ್ರಲ್ಲಿ ಯಾಕೆ ACP ದೇವ್ ಆ ರೀತಿ ಮಾಡ್ತಿದ್ದಾನೆ, ಅವನಿಂದ ಯಾರಿದ್ದಾರೆ ಅಂತ ಹೇಳಿ ಚಾರು ಕೇಳ್ತಿದ್ರೆ, ಈ ಕಡೆ ಕೇಕೆಗೆ ಸತ್ಯ ಹೇಳೋಕೆ ಆಗ್ತಿಲ್ಲ. ಬಿಕಾಸ್ ಕರಳ ಸಂಬಂಧ, ಕರಳಿಗೆ ಹತ್ರ ಆಗಿರೋ ಸಂಬಂಧ, ಅದಕ್ಕೆ ಅಮ್ಮ ಮತ್ತು ಅದಕ್ಕೆ ಇಂಥ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾದರೆ ಇವರಿಬ್ಬರಿಗೆ ಎಂಥ ಆಘಾತ ಆಗ್ಬೋದು ಅಂತ ಅಂದ್ಕೊಂಡಂಥ ಕೇಕೆ ಈಗಲೇ ಹೇಳುವುದಿಲ್ಲ, ಅದಕ್ಕೆ ಟೈಮ್ ಬರಲಿ ಹೇಳ್ತೀನಿ ಅಂದಾಗ ಇನ್ನೂ ಯಾವ ಟೈಮ್ ಬರಬೇಕು, ಇನ್ನೂ ಏನಾಗಬೇಕು ಕೃಷ್ಣ ಹೇಳು ಅಂತ ಹೇಳ್ತಾರೆ. ಈ ಕಡೆ ಅದಕ್ಕೆ ಕೇಳ್ತಿದಾರಲ್ವಾ ಹೇಳು ಕೃಷ್ಣ, ನನಗೂ ಕೂಡ ತಿಳ್ಕೋಬೇಕು ಅಂತ ಅನ್ನಿಸ್ತದೆ ಅಂತ ರಾಮಾಚಾರಿ ಕೂಡ ಹೇಳ್ತಾರೆ. ಇಲ್ಲ ಅಣ್ಣ, ನಾನು ನಿಮಗೆ ಮಾತು ಕೊಡ್ತಿದ್ದೀನಿ, ನೀನು ಒಮ್ಮೆ ಹೇಳ್ತಿದ್ದಾಗ ಖಂಡಿತ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನೀನು ಮುಂದೆ ಇಳಿಸಿ ಕಾಲ್ಗೆ ನಮಸ್ಕಾರ ಮಾಡಬೇಕು, ಆ ರೀತಿ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ತೀನಿ. ಜೊತೆಗೆ ಅವ್ರು ಯಾರನ್ನೇ ಕೂಡ ಬದುಕೋದಕ್ಕೆ ನಾನು ಬಿಡೋದೇ ಇಲ್ಲ, ನನ್ನ ಫ್ಯಾಮಿಲಿನ, ನನ್ನ ಅಣ್ಣನ ಇಂಥ ಪರಿಸ್ಥಿತಿ ತಂದವ್ರನ್ನಂತೂ ಜೀವಂತವಾಗಿ ಬಿಡೋದಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ನೀನು, ಈ ರೀತಿ ಮತ್ತೆ ಕೊಲೆ ಮಾಡಿ ಜೈಲಿಗೆ ಹೋಗಬೇಕು ಅಂತಾನ ಇದನ್ನೆಲ್ಲ ಸಹಿಸ್ಕೊಂಡು ನಾನು ಜೈಲಲ್ಲಿ ಇದ್ದದ್ದು ಅಂತ ಹೇಳಿದಾಗ, ಈ ಕಡೆ ಚಾರು ನನಗೆ ಮೊದಲೇ ಗೊತ್ತಿತ್ತು ನೀನು ರಾಮಾಚಾರಿ ಅಲ್ಲ ಅಂತ, ಆದರೂ ಕೂಡ ಸುಮ್ಮನಿದ್ದದ್ದು ಯಾಕೆ ಹೇಳು, ಮನೆಯವ್ರಿಗೋಸ್ಕರ ನೀನು ಒಳ್ಳೆಯವನಾಗಬೇಕು ಅಂತ, ನೀನು ಆ ಮನೆ ಮಗ ಅಂತ, ಮತ್ತೆ ನೀನು ಕೊಲೆ ಸುಲಿಗೆ ಅಂತ ಮಾಡಬೇಕು ಅಂದ್ಕೊಂಡಿದ್ಯಾ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಅಸ್ತ್ರಗಳನ್ನ, ವೆಪನ್ಸ್ನ ಮುಟ್ಟಬಾರ್ದು ಅಂತ ಅಣ್ಣ ಅದಕ್ಕೆ ಇಬ್ಬರು ಕೂಡ ಮಾತು ತಗೋತಾರೆ. ಈ ಒಂದು ಮಾತಲ್ಲೇ ಅನ್ನಿಸ್ತಿದೆ ಖಂಡಿತ ಕೇಕೆಗೆ ಅಪಾಯ ಕಟ್ಟಿಟ್ಟ ಬುತ್ತಿ, ಅಣ್ಣ ಅದಕ್ಕೆ ಕೊಟ್ಟ ಮಾತನ್ನು ಮೀರಬೇಕಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕೇಕೆ ವೆಪನ್ಸ್ನ ಮುಟ್ಟೋದಿಲ್ಲ. ಅದರಿಂದಾಗಿ ಗೊತ್ತಾಗ್ತಿದೆ ಕೇಕೆಯ ಅಂತ್ಯದ ಕಾಲ ಶುರುವಾಗ್ತಿದೆ ಅಂತ. ಇದೆಲ್ಲ ಆಗ್ತಿದೆ. ಆ ಕಡೆ ACPಗಂತೂ ಅನುಮಾನ ಬಂದ್ಬಿಟ್ಟಿದೆ. ಯಾವಾಗ ರೌಡಿಗಳು ಕಾಲ್ ಮಾಡಿ ಈ ಒಂದು ಆಶ್ರಮದಲ್ಲಿ ಇದ್ದಾರೆ ರಾಮಾಚಾರಿ ಅಂದ್ರು, ತಕ್ಷಣ ರಾಮಾಚಾರಿ ಕಾಲ್ ಮಾಡಿದ್ನು, ಅದನ್ನೆಲ್ಲ ನೋಡಿದ್ದೆ ಕ್ಲಮ್ಸಿ ಆಗ್ಬಿಡುತ್ತೆ ACP ದೇವ್ಗೆ. ತಕ್ಷಣ ಮಾನ್ಯತಾನ ಕರೆದಿದ್ದೆ, ನನಗೆ ಯಾಕೋ ಇಲ್ಲಿ ನಡೀತಿರೋದು ನೋಡಿದ್ರೆ ಏನೋ ಅಂತ ಅನ್ನಿಸ್ತಾ ಇದೆ ಅಂದಾಗ, ಏನು ಮಾತಾಡ್ತಿದ್ಯಾ ACP ದೇವ್ ಅಂತ ಕೇಳ್ತಿದ್ದಾರೆ ಮಾನ್ಯತಾ. ಅದು ಹಾಗಲ್ಲ ಮಾನ್ಯತಾ, ನಿಜವಾಗ್ಲೂ ರಾಮಾಚಾರಿ ಎಲ್ಲ ಕೂಡ ಗೊತ್ತು, ಆದರೂ ಯಾಕೆ ಅವನು ಇನ್ನೂ ಕೂಡ ಮನೆಗೆ ಬರ್ತಿಲ್ಲ, ಅವನು ಗೊತ್ತಿದೆ ನಾವು ಮನೆ ಹೊಡೆಯೋದಕ್ಕೆ ಇಷ್ಟೆಲ್ಲ ಮಾಡಿದ್ವಿ ಅಂತ, ಮನೇನ ಸರ್ವನಾಶ ಮಾಡಬೇಕು ಅಂತ ಬಯಸ್ತಿದೀವಿ ಅಂತ, ಅದೆಲ್ಲ ಗೊತ್ತಿದೆ. ಜೊತೆಗೆ ಅಲ್ಲಿ ಕೇಕಿನ ಜಾಗದಲ್ಲಿ ಬಿಟ್ಟಿದ್ದೀವಿ ಅಂತ, ಅದರಿಂದ ಥ್ರೆಟ್ ಇದೆ ಅಂತ, ಅದೆಲ್ಲ ಗೊತ್ತಿದ್ರು ಕೂಡ ಯಾಕೆ ಅವ್ನು ದೂರ ಇದ್ದಾನೆ. ಅಟ್ಲೀಸ್ಟ್ ಅವನ ಹೆಂಡತಿಗಾದ್ರೂ ಅವನು ಹೇಳ್ಬೋದಿತ್ತು. ಅವನ ಹೆಂಡತಿ ಚಾರುಗೆ ಹೇಳಿದ್ರೆ ಖಂಡಿತ ನಿನ್ನನ್ನು ಇಲ್ಲಿ ತನಕ ನಿನ್ನ ಮಗಳು ಬಿಟ್ಕೊಡ್ತಿರ್ಲಿಲ್ಲ. ಇದೆಲ್ಲಾನು ಕೂಡ ನೋಡ್ತಿದ್ರೆ ಯಾಕೆ ಏನೋ ಇದೆ ಅನ್ನಿಸ್ತಿದೆ ಅಂದಾಗ, ಏನು ಮಾತಾಡ್ತಿದ್ಯಾ ದೇವ್, ಹಾಗಿದ್ರೆ ಅವನು ರಾಮಾಚಾರಿ ಅಲ್ಲ ಅಂತಾನೆ ಅಂತಿದ್ಯಾ. ನೀನು ಹೇಳೋದು ಕೂಡ ಒಂದು ರೀತಿಯಲ್ಲಿ ಅರ್ಥ ಇದೆ, ನನ್ನ ಮಗಳು
ಖಂಡಿತ ವಿಷಯ ಗೊತ್ತಾಗಿದ್ದಿದ್ರೆ ಬಿಡ್ತಿರ್ಲಿಲ್ಲ. ಜೊತೆಗೆ ಅವನು ನಮ್ಮ ಮುಂದೆ ಎಷ್ಟು ಸರಿ ಬಂದಿದ್ದಾನೆ, ಫೋನ್ ಮಾಡಿದ್ದಾನೆ, ಒಮ್ಮೊಮ್ಮೆ ಬಂದಿದ್ದಾನೆ ಕೂಡ. ಆದರೆ ಅವನು ಯಾಕೆ ಮನೆಯವ್ರ ಮುಂದೆ ಬರ್ತಿಲ್ಲ, ಇದ್ರ ಹಿಂದೆ ನೀನು ಹೇಳ್ದಾಗೆ ಏನೋ ಇರಬೇಕು ಅಂದಾಗ ಈ ಕಡೆ ಅವನು ರಾಮಾಚಾರಿನೇ, ಆದರೆ ದೊಡ್ಡದಾಗಿ ಏನೋ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನು ಮಾಡ್ತೀಯ ಅಂದಾಗ ನಂದಕ್ಲು ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂದರೆ ಅವನ ಹತ್ರ ಅಸ್ತ್ರ ಇತ್ತು, ಅವ್ನು ನನಗೆ ಹೆದರೋ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಅವನು ಹೈಡ್ ಆಗಿದ್ದಾನೆ. ನನಗಿಷ್ಟೆಲ್ಲ ಕಾಟ ಕೊಟ್ಟಿರೋ ಅವನ್ನ ನಾನು ಸುಮ್ಮನೆ ಬಿಡ್ತೀನ, ಯಾವುದೇ ಕಾರಣಕ್ಕೂ ಅವನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ, ಅವತ್ತು ನಾನು ಹೇಳಿದ್ದೆ ಅಲ್ವಾ ರಾಮಾಚಾರಿ ಅಂತ, ಅವನನ್ನು ಹೋಗಿ ಮುಗಿಸ್ಬಿಡಿ, ನಾನು ಲೊಕೇಶನ್ನ ಕಳಿಸ್ತೀನಿ, ಟ್ರ್ಯಾಕ್ ಮಾಡಿದ್ದೀನಿ ಅಂತ ಹೇಳಿ ಕಳಿಸ್ತಾರೆ. ನಂತರ ಖಂಡಿತ ಸರ್ ಅಂತ ಹೇಳಿ ಪೊಲೀಸ್ ಅವರು ಕೂಡ ಆಶ್ರಮದ ಕಡೆ ಹೊರಡ್ತಿದ್ದಾರೆ. ಬಿಕಾಸ್ ಆ ಒಂದು ಫೋನ್ ಟ್ರ್ಯಾಕನ್ನು ಫೈಂಡ್ ಔಟ್ ಮಾಡಿಬಿಟ್ಟಿದ್ದಾರೆ ಈ ಕಡೆ ACP ದೇವ್. ಜೊತೆಗೆ ಈ ಕಡೆ ಮಾನ್ಯತೆಗೆ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಆ ರಾಮಾಚಾರಿನ ಬದುಕಿಸೋಕೆ ದೇವರಿಂದ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಕೂಡ ಗೊತ್ತಾಗ್ತದೆ ಅಲ್ಲಿ ಪ್ರಾಣಾಪಾಯ ಇದೆ, ಅಲ್ಲಿ ಅಣ್ಣನಿಗೋಸ್ಕರ ತಮ್ಮ ಪ್ರಾಣ ತ್ಯಾಗ ಮಾಡಬಹುದು ಅಂತ. ನಂತರ ಈ ಕಡೆ ರಾಮಾಚಾರಿ ಚಾರುವಿನ ಬಳಿ, ನೋಡಿ ಚಾರು ಮೇಡಮ್, ಅಣ್ಣ ತಮ್ಮದಿರು ಯಾವತ್ತೂ ಕೂಡ ಜೊತೇಲಿ ಇರಬೇಕು ಅಂತಾರೆ, ಆದರೆ ನಾವು ಅವಳಿ ಜವಳಿ ಎಂದೂ ಕೂಡ ಜೊತೇಲಿರುತ್ತೆ, ಆದರೆ ನಾವು ಮಾತ್ರ ಎಂದೂ ಕೂಡ ಜೊತೇಲಿ ಇರಲಿಲ್ಲ, ಕ್ಷಣಕ್ಕೂ ಕೂಡ ಇದ್ದವರಲ್ಲ. ಇವಾಗಲೂ ನೋಡಿ ಅವ್ನ ಜೈಲಲ್ಲಿ, ನಾನು ಇಲ್ಲಿ, ಹೀಗೆಲ್ಲ ಇದ್ವಿ. ಅಪ್ಪ ಅವತ್ತೇ ಹೇಳಿದ್ರು ನಾವು ಎಂದೂ ಕೂಡ ಜೊತೇಲಿರೋಕೆ ಸಾಧ್ಯವೇ ಇಲ್ಲ ಅಂತ. ಈಗಲೂ ಕೂಡ ನೋಡಿ ಅದೇ ನಡೀತಿದೆ, ಅದೇ ಆಗ್ತಿದೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಎಲ್ಲವೂ ಆಗ್ತದೆ, ಈ ಮಾತು ಕೂಡ ಅನಿಸುತ್ತೆ. ಫೈನಲಿ ಜಾತಕ ಖಂಡಿತ ಸುಳ್ಳು ಹೇಳುವುದಿಲ್ಲ, ನಾರಾಯಣಾಚಾರ್ಯ ಅವರ ಜಾತಕ ಎಂದಕ್ಕೂ ಕೂಡ ಅಣ್ಣ ತಮ್ಮಂದಿರು ಜೊತೆಗಿರೋದಿಲ್ಲ ಅಂದರೆ ಖಂಡಿತ ಅದರ ಅರ್ಥ ಜೈಲ್ಗೆ ಹೋಗ್ತಾರೆ ಅಂತಾನೆ. ಖಂಡಿತ ಇಲ್ಲ, ಜೈಲ್ಗೆ ಹೋಗೋದು ಅದೆಲ್ಲ ಮತ್ತೆ ಕತೆ ತೆಗೆಯೋದು ಖಂಡಿತ ಅದೆಲ್ಲವೂ ಕೂಡ ಅಸಾಧ್ಯ. ತನ್ನ ಅಣ್ಣ ಅದಕ್ಕೆಗೆ ಕಾವಲು ಕಾಯ್ತೀನಿ ಅಂತ ಹೇಳಿರೋ ಕೇಕೆ, ಜೊತೆಗೆ ಅಸ್ತ್ರನ ಮುಟ್ಟಲ್ಲ ಅಂತ ಹೇಳಿರೋ ಕೇಕೆ, ರಾಮಾಚಾರಿನ ದೇವರೇ ಬಂದು ಕಾಪಾಡೋಕ್ಕಾಗಲ್ಲ ಅಂತ ಹೇಳಿರೋ ACP, ಜೊತೆಗೆ ರಾಮಾಚಾರಿ ಎಂದೂ ಕೂಡ ನಾವು ಜೊತೆಲಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದ ರಾಮಾಚಾರಿ. ಈ ಎಲ್ಲ ಮಾತುಗಳ ಜೊತೆಗೆ ಮತ್ತೆ ಕೇಕೆ ಬಂದಿದ್ದೆ ರಾಮಾಚಾರಿ ಹತ್ರ, ಅಮ್ಮನ ಹತ್ರ ಇಬ್ಬರು ಕೂಡ ಹೋಗೋಣ, ನಿನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ, ಇಬ್ಬರು ಕೂಡ ಹೋಗಿ ಅಮ್ಮನ ಮುಂದೆ ನಿಂತ್ಕೊಳ್ಳೋಣ ಅಣ್ಣ ಅಂತ ಹೇಳಿದ್ದ ಮಾತು. ಇವೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಅನ್ನಿಸ್ತದೆ, ಖಂಡಿತ ಕೇಕೆ ತನ್ನ ಅಣ್ಣನಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾರೆ ಅಂತ. ಫೈನಲಿ ಇಲ್ಲಿ ಎಲ್ಲ ಕೂಡ ಒಳ್ಳೇದಾಗ್ತಿದೆ ಅಂತ ಅನ್ಕೋತಾ ಇದ್ರೆ ಆಲ್ರೆಡಿ ಆಶ್ರಮಕ್ಕೆ ಮುತ್ತಿಗೆ ಹಾಕೋಕೆ ಪೊಲೀಸರು ಸಿದ್ಧವಾಗಿದ್ದಾರೆ. ಅದರ ನಡುವೆ ಪರಿವೇ ಇಲ್ದಂತ ಇಲ್ಲಿ ಆಶ್ರಮದಲ್ಲಿ ಗುರುಗಳು ಪೂಜೆ ಎಲ್ಲ ಮಾಡಿ ಈ ಕಡೆ ರಾಮಾಚಾರಿಗೆ ಇನ್ನು 2 ಗಂಟೆ ಒಳಗೆ ಕೈಕಾಲು ಸ್ವಾಧೀನ ಬಂದ್ಬಿಡುತ್ತೆ ಅಂತ ಹೇಳಿ ಎಲ್ಲ ರೀತಿಯ ಒಂದು ಚಿಕಿತ್ಸಾ ಲೇಪನವನ್ನು ಮಾಡ್ತಿದ್ದಾರೆ. ಕೇಕೆ ಕೂಡ ಅಲ್ಲೇ ಇದ್ದಾನೆ, ಚಾರು ಕೂಡ ದೇವ್ರ ಹತ್ರ ಬೇಡ್ಕೋತಿದ್ದಾಳೆ. ಹಾಗಿದ್ರೆ ಏನಪ್ಪ ಆಗತ್ತೆ? ಖಂಡಿತ ಇಲ್ಲಿ ಪೊಲೀಸ್ ಅವರು ಮುತ್ತಿಗೆ ಆಗ್ತಿದ್ದಾಗೆ ಈ ಕಡೆ ತಮ್ಮ ಫೈಟ್ ಮಾಡೋದ್ರ ಮುಖಾಂತರ ತನ್ನ ಅಣ್ಣ ಅತ್ತಿಗೆಗೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಆದರೆ ಅದರ ನಡುವೆ ಖಂಡಿತ ನಮ್ಮ ಪ್ರಿಡಿಕ್ಷನ್ ಪ್ರಕಾರ ಕೇಕೆಯ ಪ್ರಾಣಕ್ಕೆ ಅಪಾಯ ಕಟ್ಟಿಟ್ಟ ಬುದ್ಧಿ ಅನ್ನೋ ಸಮಯದಲ್ಲಿ ಈ ಕಡೆ ರಾಮಾಚಾರ್ಯ ಸ್ವಾಧೀನ ಬರುತ್ತೆ, ತನ್ನ ತಮ್ಮನ್ನ ಬದುಕಿಸ್ಬೇಕು ಅನ್ನೋ ಕಾರಣಕ್ಕೆ. ಆದರೆ ಅಣ್ಣನ ಜೀವನ ಬದುಕಿಸೋ ಕಾರಣಕ್ಕೆ ತಮ್ಮ ತನ್ನ ಪ್ರಾಣನ ತ್ಯಾಗ ಮಾಡೋ ಸಾಧ್ಯತೆ ಹೆಚ್ಚಿದೆ. ಹಾಗಾದರೆ ಇದೇ ರೀತಿ ಆಗತ್ತಾ, ಏನು ಆಗ್ಬಹುದು ಇದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಆ ಕಡೆ ಮನೆಯಲ್ಲೂ ಕೂಡ ಜಾನಕಿ ಅವ್ರಿಗೆ ಆದರೆ ದೇವರು ಬಲಗಡೆ ವರ ಕೊಟ್ಟಿದ್ದಾನೆ. ದೇವರು ಬಲಗಡೆ ವರ ಕೊಟ್ಟ ಮೇಲೂ ಒಂದು ತನ್ನ ಮುತ್ತು ಕಳ್ಕೊಂಡ್ಬಿಡ್ತಾರೆ. ಹಾಗಿದ್ರೆ ಈ ಒಂದು ವಿಷಯ ಗೊತ್ತಾಗತ್ತಾ, ಅಥವಾ ವಿಷಯನ ಹೈಡ್ ಆಗಿಟ್ಟ ಕೇಕೆ ಸತ್ರು ಕೂಡ ಬದುಕಿದಾನೆ ಅನ್ನೋ ಒಂದು ಹುರುಪಿನಲ್ಲೇ ಮನೆಯವ್ರಿಗೆ ಸುಳ್ಳು ಹೇಳ್ಬಿಡ್ತಾರೆ ಚಾರು ಮತ್ತು ಚಾರಿ ಇಬ್ರು ಕೂಡ. ಹಾಗಿದ್ರೆ ಈ ಕಡೆ ಮನೆಗೆ ಬರ್ತಕ್ಕಂಥದ್ದು ಚಾರಿನ ಅಥವಾ ಕೇಕೆನ? ಆ ಒಂದು ಪ್ರಾಣಕ್ಕೆ ಸಂಸ್ಕಾರ ಇರ್ತಕ್ಕಂಥದ್ದು ರಾಮಾಚಾರಿಗಾದ್ರೂ ಆ ಒಂದು ಪ್ರಾಣ ಕೊಡ್ತಕ್ಕಂಥದ್ದು ನಮ್ಮ ಪ್ರಕಾರ, ಪ್ರೊಡಕ್ಷನ್ ಪ್ರಕಾರ ಕೇಕೆ. ಹಾಗಿದ್ರೆ ನಾವು ಅನ್ಕೊಂಡಾಗೆ ಆಗತ್ತಾ, ಅಥವಾ ಇನ್ನೇನಾದರೂ ಬೇರೆ ಟ್ವಿಸ್ಟ್ ಏನಾದರೂ ಸಿಗತ್ತಾ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.